ಆಚಿ ಮಸಾಲ. ಎಂತ ಅಡಿಗೆಯ ರುಚಿಯಾಗೋ ರಹಸ್ಯವು 20 ರೂಪಾಯಿ. ಸರ್, ಈಗ ಹೋಟೆಲ್ಗಳಲ್ಲಿ ಸಿಕ್ಕಂತಹ ಫುಡ್ಗಳೇನಿದೆ ಸಂಪೂರ್ಣವಾಗಿ ಕೊಳೆತ ಸ್ಥಿತಿಯಲ್ಲಿ ಇರುವಂಥದ್ದು, ಅದನ್ನೇ ತಿಂದರೆ ನಮ್ಮ ಆರೋಗ್ಯ ಏನಾಗಬೇಕು ಸರ್? ನಿಜ ಮ್ಯಾಮ್, ನಮಗೆ ಸದ್ಯಕ್ಕೆ ನ್ಯೂಸಲ್ಲಿ ಗೊತ್ತಾಗಿದ್ದು ಗೌರ್ಮೆಂಟ್ ಅವರು ರೈಡ್ ಮಾಡ್ತಾ ಇದ್ದಾರೆ. ಸೊ ಇದು ಕಳಪೆ ಊಟ ಸಿಗ್ತಾ ಇದೆ ಅಂತ ಗೊತ್ತಾಯಿತು. ಸೊ ಈಗ ನಾವು ಇಲ್ಲಿ ವರ್ಬೇಟಲ್ ಜೂನಿಯರ್ ಡಿಬೇಟ್ಗೆ ಬಂದಿದ್ದೀವಿ. ಸೊ ಅದೇ ಥರ ದಿನಾಲೂ ಎಷ್ಟೋ ಜನ ಬೇರೆ ಹಳ್ಳಿಗಳಿಂದ ಊರಿಂದ ಬೆಂಗಳೂರಿಗೆ ಮೈಗ್ರೆಂಟ್ ಆಗಿ ಬರ್ತಿರ್ತಾರೆ. ಸೊ ಅವರು ಊಟದ ಮೇಲೇ ಡಿಪೆಂಡ್ ಆಗಿರ್ತಾರೆ. ಸೊ ಈ ಥರ ಕಳಪೆ ಮತ್ತು ಊಟ ಆದರೆ ಸೊ ತುಂಬ ಡಿಫಿಕಲ್ಟ್ ಆಗುತ್ತೆ. ಸೊ ನಮ್ಗೆ ಗೊತ್ತಾಗಿರೋದು ಗೌರ್ಮೆಂಟು ರೈಡ್ ಮಾಡಿದೆ, ತುಂಬ ಒಳ್ಳೆಯ ಇದು ಪ್ರೋಆಕ್ಟಿವ್ ಸ್ಟೆಪ್ ಇದು. ಸೊ ಈ ಥರನೇ ಕಂಟಿನ್ಯೂ ಮಾಡಿದರೆ ಸೊ ತುಂಬ ಜನರಿಗೆ ಅನುಕೂಲ ಆಗುತ್ತೆ. ಸೊ ಅದು ಮತ್ತೊಂದು ಕಳಕಳಿ ಏನಂದರೆ, 3 ಸ್ಟಾರ್ 5 ಸ್ಟಾರ್ ಹೋಟೆಲಲ್ಲಿನೇ ಎಲ್ಲರೂ ಹೋಗೋದಿಲ್ಲ. ಸೊ ಲೋಕಲ್ ಹೋಟೆಲ್ಸಲ್ಲೂ ಅದೇ ಸ್ಟ್ಯಾಂಡರ್ಡನ್ನು ಅವರು ಎಂಫೋರ್ಸ್ ಮಾಡಿದರೆ ತುಂಬಾ ಅನುಕೂಲ ಆಗುತ್ತೆ ಜನರಿಗೆ. ಸರ್, ಈಗ ನಾವು ನೋಡ್ಬೋದು 5 ಸ್ಟಾರ್ 3 ಸ್ಟಾರ್ 7 ಸ್ಟಾರ್ ಅಥವಾ ಯಾವುದೇ ಹೋಟೆಲ್ಗಳಲ್ಲಿ ನಾವೊಂದು ಇಡ್ಲಿಯಿಂದ ಹಿಡಿದು ಯಾವುದೇ ರೀತಿಯಾದಂಥ ಫುಡ್ಗಳನ್ನು ತಿನ್ನುವಾಗ ಬಹಳಷ್ಟು ಟೇಸ್ಟಿ ಆಗಿರುತ್ತೆ. ನಾವು ಅನ್ಕೋತೀವಿ ಬಹಳ ಟೇಸ್ಟಾಗಿ ನೀಟಾಗಿ ಮಾಡ್ತಾ ಇದ್ದಾರೆ ಅಂತ, ಬಟ್ ಒಳಗಡೆ ನೋಡಿದಾಗ ಅದರ ವಾಸ್ತವಾಂಶನೇ ಬೇರೆ ಇದೆ. ಬಹಳಷ್ಟು ಹುಳಗಳು, ಡೇಟ್ ಆಗದಿರುವಂತಹ ಅಂದರೆ ಫುಲ್ ಎಕ್ಸ್ಪೈರ್ ಡೇಟ್ ಆಗಿರುವಂಥ ಫುಡ್ಗಳು. ಸೊ ಇವರು ಯಾಕೆ ಜನರ ಜೀವದ ಜೊತೆ ಆಟ ಆಡ್ತಿದ್ದಾರೆ ಅಂತ ನಿಮ್ಗೆ ಅನಿಸುತ್ತೆ? ಮ್ಯಾಮ್, ಇಲ್ಲಿ ಹೇಳಬೇಕಂದ್ರೆ ಕ್ಲಿಯರ್ ಆಗಿ ಜನರ ಮೇಲೆ ಕಳಕಳಿ ಇಲ್ಲ. ಇಲ್ಲಿ ಅವರು ಕಳಕಳಿ ಇರೋದು ದುಡ್ಡು ಗಳಿಸೋದು. ಸೊ ದುಡ್ಡಿದ ಮೇಲೆ ಇದ್ದಿದ್ದಾಗ ಗಾಂಧೀಜಿಯವರು ಮಾತೆ ಒಂದು 7 ಸಿನ್ ಅಂತ ಬರುತ್ತೆ, ಕಾಮರ್ಸ್ ವಿತೌಟ್ ಮಾರಾಲಿಟಿ. ಸೊ ನೀವು ಬಿಸ್ನೆಸ್ಸನ್ನು ಮಾರಾಲಿಟಿ ಇಲ್ಲದೆ ಮಾಡಿದರೆ ಈ ಥರ ಹಾಗೆ ಆಗುತ್ತೆ. ಸೊ ಬಿಸ್ನೆಸ್ ಮಾಡೋದು ಅಷ್ಟೇ ಅಲ್ಲ, ಅಲ್ಲಿ ನೈತಿಕತೆಯೂ ಇರಬೇಕು. ನೈತಿಕತೆ ಇಲ್ಲ ಇದ್ದರೆ ಈ ಥರ ಸಮಸ್ಯೆಗಳು ಆಗ್ತವೆ. ಈಗ ರೈಡ್ ಏನೋ ಮಾಡಿದ್ರು, ಅದು ಕೂಡ ದೊಡ್ಡ ದೊಡ್ಡ ಹೋಟೆಲ್ಗಳು, ಅವರು ದುಡ್ಡು ಕೊಟ್ಟು ಸುಮ್ಮನೆ ಮಾಡಿಸಿದ್ರೆ ಇವರು ಹೀಗೆ ಸುಮ್ಮನೆ ಇರಬೇಕಾ ಅಥವಾ ಕಂಟಿನ್ಯೂ ಆಗಿ ಇದೇ ರೀತಿ ತಿಂಗಳಿಗೊಮ್ಮೆ ಚೆಕಿಂಗ್ ಮಾಡ್ತಾ ಇರಬೇಕಾ? ಇದು ತುಂಬ ಒಳ್ಳೆ ಕ್ವಶನ್ ಮ್ಯಾಮ್. ಸೊ ಕಂಟಿನ್ಯೂಸ್ ಎಂಫೋರ್ಸ್ಮೆಂಟ್ ಇದ್ದರೆ ಅವರು ಕೂಡ ಅಲರ್ಟ್ ಆಗಿರ್ತಾರೆ. ಸೊ ಅವಾಗ ಇವಾಗ ಮಾಡೋಕ್ಕಿಂತನೂ ಕಂಟಿನ್ಯೂಸ್ ಮಾಡೋದ್ರಿಂದ ತುಂಬ ಅನುಕೂಲ ಆಗುತ್ತೆ. ಏನು ಮೆಸೇಜ್ ಪಾಸ್ ಮಾಡ್ತೀರಾ? ಮೆಸೇಜ್ ಅಂದರೆ ಮ್ಯಾಮ್, ಗೌರ್ಮೆಂಟ್ ಮಾಡಿದ್ದು ತುಂಬ ಒಳ್ಳೆ ಸ್ಟೆಪ್ಪು, ಬಟ್ ಕಂಟಿನ್ಯೂಸ್ಲಿ ಆಗ್ತಾ ಇರಬೇಕು. ಅವಾಗ ಇವಾಗ ಒಂದು ಶಾಕಿಂಗ್ ನ್ಯೂಸ್ ಥರ ಆಗೋದು ಬಿಟ್ಟು ರೆಗ್ಯುಲರ್ ಆಗಿ ಆದರೆ ಅದು ಶಾಕ್ ಆಗೋದಿಲ್ಲ. ಕಂಟಿನ್ಯೂಸ್ ಚೆಕ್ ಇರೋದ್ರಿಂದ ಈ ಥರ ಇಶ್ಯೂಸ್ ಸಮಸ್ಯೆನೇ ಆಗೋದಿಲ್ಲ. ಒಬ್ಬ ಹೋಟೆಲ್ ಮಾಲೀಕ ಸರ್ ಅಥವಾ ಅಲ್ಲಿನ ಸಿಬ್ಬಂದಿ ಯಾವ ರೀತಿ ಫುಡ್ಡನ್ನು ಅಂದರೆ ಮೇಂಟೈನ್ ಮಾಡಬೇಕು ನಿಮ್ಮ ಪ್ರಕಾರ? ಒಬ್ಬನ ಆರೋಗ್ಯಕ್ಕೆ ಯಾವ ರೀತಿ ಫುಡ್ಗಳನ್ನು ಅವ್ರು ಕೊಡಬೇಕು? ಕ್ವಾಲಿಟಿ ಆಗಿರ್ಬೋದು, ಕ್ವಾಂಟಿಟಿ ಆಗಿರ್ಬೋದು, ಟೇಸ್ಟ್ ಆಗಿರ್ಬೋದು, ಹೇಗಿರಬೇಕು? ಮ್ಯಾಮ್, ನಾನು ಟೀಚರು, ಸೊ ಎಕ್ಸಾಕ್ಟ್ ಕ್ವಾಂಟಿಟಿ ಕ್ವಾಲಿಟಿ ನಾನು ಅದ್ರ ಮೇಲೆ ಕಮೆಂಟ್ ಮಾಡೋಕ್ಕೆ ಹೋಗೋದಿಲ್ಲ. ಬಟ್ ಸೊ ಜನರ ಮೇಲೆ ಕಾಳಜಿ, ಅವರು ಗೌರ್ಮೆಂಟ್ ರೂಲ್ಸ್ ನೋಡ್ಕೊತಾ ಇದ್ದರೆ ಖಂಡಿತ ಗೌರ್ಮೆಂಟ್ ಅವರು ಜನರ ಕಾಳಜಿ ಮಾಡಿ ಇಟ್ಕೊಂಡೇ ರೂಲ್ಸ್ ಬರೆದಿರ್ತಾರೆ. ಸೊ ಅದನ್ನು ಫಾಲೋ ಮಾಡಿದರೆ ಸಾಕು, ದೇ ವಿಲ್ ಬಿ ಅಷ್ಟು ಕಳಕಳಿ ಇದ್ದೇ ಇರುತ್ತೆ, ಅದು ಕರೆಕ್ಟಾಗಿ ಇದು ಮಾಡ್ತಾರೆ. ಥ್ಯಾಂಕ್ ಯು.